ಶುಕಾಚಾರ್ಯರ ಕಥೆ ಭಾಗವತದಲ್ಲಿ ಬಹಳ ಸೂಕ್ಷ್ಮವಾಗಿ ಅವರು ಕಲ್ತರು ಅನ್ನೋದು ಬಂತು. ಮುಂದೆ ಅವರು ಹೇಳಿದ ಸಂಗತಿ ಬಂತು. ಘೃತಾಚಿ ಅನ್ನುವಂಥವಳು ಶುಕದ ರೂಪದಿಂದ ಬಂದು ವೇದವ್ಯಾಸರ ಮುಂದೆ ನಿಂದು ತಾನು ಅವರಿಂದ ಮಕ್ಕಳನ್ನು ಪಡೆಯಬೇಕೆನ್ನುವ ತಪಸ್ಸಿಗೆ ಫಲವಾಗಿ ಶುಕಾಚಾರ್ಯನನ್ನು ಹೊಂದಿದ ವಿಸ್ತಾರವಾದ ಕಥೆ ಇಲ್ಲಿದೆ. ಅದರ ಬಳಿಕ ಈ ಅಕ್ಷರ ಮಂತ್ರದ ವಿಷಯದಲ್ಲೇ ಮತ್ತೆ ಮುಂದೆ ಹೇಳುವಾಗ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು, ಯಾವ ನಾಮದಲ್ಲಿ ಇರುವವರು, ಯಾವ ಅಕ್ಷರದ ಮಂತ್ರವನ್ನು, ಯಾವ ದೇವತೆಯ ಮಂತ್ರವನ್ನು, ಅದು ದತ್ತಾತ್ರೇಯನಿಂದ ದತ್ತವಾದ ವೀರ್ಯಾರ್ಜುನನ ಕವಚದ ಮಂತ್ರವನ್ನು ಹೇಳುತ್ತೆ. ಹನುಮಂತನ ಕವಚ ಅಂದರೆ ಅನೇಕ ಕವಚಗಳನ್ನು ಹೇಳ್ತಾರೆ. ಏನೋ ತುಂಬ ತೊಂದರೆ ಆಗಿದೆ ಅಂತಂದಾಗ ಸಾಮಾನ್ಯವಾಗಿ ದೊಡ್ಡವರ ಹತ್ರ ಹೋಗಿ ಕೇಳಿದಾಗ ಈ ಸ್ತೋತ್ರ ಹೇಳು, ಈಗ ಬಾಲರಕ್ಷಾ ಸ್ತೋತ್ರ ಅಂತಿದೆ. ಮಗುವಿಗೆ ತುಂಬ ಯಾವುದಾದ್ರೂ ಗ್ರಹಪೀಡೆ ಅಂದರೆ ದೃಷ್ಟಿ, ಕೆಟ್ಟ ದೃಷ್ಟಿಯಿಂದಾಗಿ ತುಂಬ ಅಳ್ತಾ ಇರುತ್ತೆ, ಹಠ ಮಾಡ್ತಾ ಇರುತ್ತೆ, ತಿನ್ನುವುದಿಲ್ಲ, ಜೀರ್ಣ ಆಗುವುದಿಲ್ಲ, ಏನೋ ಸಮಸ್ಯೆಗಳಿರ್ತವೆ. ಆಗ ಬಾಲಬಾಧೆಯನ್ನು ಪರಿಹರಿಸುವುದಕ್ಕೋಸ್ಕರ, ಬಾಲಗ್ರಹ ನಿವಾರಣೆಗೋಸ್ಕರ ಭಾಗವತದಲ್ಲಿ ಒಂದು ಸ್ತೋತ್ರ ಇದೆ, ಬಾಲರಕ್ಷಾ ಸ್ತೋತ್ರ ಅಂತ. ಆ ಸ್ತೋತ್ರವನ್ನು ಹೇಳಿದ ಹಾಗೆ ಬಗೆ ಬಗೆಯ ಥರದ ಸಮಸ್ಯೆಗಳಿಗೆ ಒಂದು ಕವಚ ಮಂತ್ರಗಳು ಅಂತ ಇದೆ. ಅದೆಲ್ಲ ಥರದ ಕವಚಗಳನ್ನು ನೀವು ಅದನ್ನೇ ಹೇಳಿದರೆ ಚೆನ್ನಾಗಿತ್ತು ಅಂತಂದರೆ ನೀವು ಪುಸ್ತಕ ನೋಡಿ, ನಾನು ಎಲ್ಲ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಥರದ ಸಮಸ್ಯೆಗಳಿಗೂ ಅಲ್ಲಿ ಉತ್ತರ ಕೊಡುವಂತಹ ರೀತಿಯ ಮಾತುಗಳಿವೆ. ಕಾರ್ತವೀರ್ಯಾರ್ಜುನ ಮತ್ತು ದತ್ತಾತ್ರೇಯರ ಸಂಬಂಧದ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ವಿಸ್ತಾರವಾದ ಕಥೆ ಇದೆ. ಕಾರ್ತವೀರ್ಯಾರ್ಜುನನ ಕಥೆಯನ್ನು ನಾವು ಕೇಳುವಾಗ ನಮಗೆ ಬರುವುದು ಆ ಜಮದಗ್ನಿಯ ತಲೆಯನ್ನು ತೆಗೆದರು ಅಂತ. ಆದರೆ ಜಮದಗ್ನಿಯ ತಲೆಯನ್ನು ತೆಗೆದವರು ಮಕ್ಕಳು. ಕಾರ್ತವೀರ್ಯಾರ್ಜುನ ಅತ್ಯಂತ ದತ್ತಾತ್ರೇಯನ ಭಕ್ತನಾಗಿ ತಾನು ಹೊರಡುವಾಗಲೇ ಪ್ರಾರ್ಥನೆ ಮಾಡಿರ್ತಾನೆ, ನನಗೆ ಏನಾದರೂ ಈ ಹಾಟ್ ಸೀಟಲ್ಲಿ ಕೂತ ಮೇಲೆ ಕೆಟ್ಟ ಬುದ್ಧಿ ಬಂತು ಅಂತಂದರೆ ನಿನ್ನಿಂದಲೇ ನನಗೆ ಸಾವು ಬರಬೇಕು ಅಂತ ಕೇಳ್ಕೊಂಡು ಬಂದಿರ್ತಾನೆ. ಎಷ್ಟೋ ಸಾವಿರ ವರ್ಷಗಳ ಕಾಲ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಕಳ್ಳತನ, ದರೋಡೆಕೋರತನ ಉಂಟಾಗದಂತೆ ರಕ್ಷಿಸುವುದಕ್ಕೋಸ್ಕರ 1000 ತೋಳುಗಳನ್ನು ಕೇಳಿದ್ದನ್ನೇ ಜನರ ರಕ್ಷಣೆಗಾಗಿ ಬಳಸಿ ಇವತ್ತಿಗೂ ನಾವು ಏನಾದರೂ ಒಂದು ವಸ್ತು ಕಳೆದು ಹೋದರೆ ನೆನಪಿಸಿಕೊಳ್ಳುತ್ತೇವೆ, ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ. ಅದು ಇವತ್ತಿಗೂ ಲಭ್ಯವಾಗುತ್ತೆ. ಭಕ್ತಿಯಿಂದ ಶ್ರದ್ಧೆಯಿಂದ ಅವನಲ್ಲಿರುವ ರಾಜರಾಜೇಶ್ವರ ರೂಪವನ್ನು ಚಿಂತಿಸಿ ನಾವು ಆ ಪ್ರಾರ್ಥನೆಯನ್ನು ಮಾಡಿದ್ದಾದರೆ ನಮಗದರ ಫಲ ಸಿಗುತ್ತೆ. ಹೀಗೆ ಕಾರ್ತವೀರ್ಯಾರ್ಜುನನ ಉಪಾಖ್ಯಾನದ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತಾರೆ. ಆಮೇಲೆ ಹಯಗ್ರೀವ ಮಂತ್ರದ ಮಾತಿನ ದೇವತೆಯಾದ ಹಯಗ್ರೀವ ಮಂತ್ರದ ಉಪಾಸನೆಯ ಕ್ರಮವೂ ಇದೆ. ಅನೇಕ ದೇವತೆಗಳಿದ್ದಿದೆ, ನಾನು ಎಲ್ಲ ಹೆಸರು ಹೇಳಿಲ್ಲ, ಇದು ಕೊನೆಗೆ ಬಂದದ್ದಾದ್ರಿಂದಾಗಿ ಇದನ್ನು ಹೇಳಿದೆ. ಇದರ ಮೇಲೆ ರಾಧೆಯ ಪರಿಚಯವನ್ನು ಮಾಡಿಕೊಡುವ ಒಂದಿಷ್ಟು ಭಾಗ ಇದೆ. ರಾಧೆಯಲ್ಲಿ ಸೇರಿದ ರಾಧೆ ಅಂದರೆ ಅದನ್ನು ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ಹೇಳಿ ಮುಗಿಸಿಬಿಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ, ಇಲ್ಲಿ 1-2 ಅಧ್ಯಾಯದಲ್ಲಿ ಇದೆ. ರಾಧಾ ಅನ್ನೋದು ನೇರವಾಗಿ ಲಕ್ಷ್ಮಿಯ ರೂಪ ಅಲ್ಲ, ಲಕ್ಷ್ಮಿಯ ಆವೇಶವನ್ನು ಹೊಂದಿರುವಂತಹ ಷಣ್ಮಹಿಷಿಯರು ಅಂತ ಯಾರನ್ನು ಹೇಳ್ತೇವೋ, ನೀಲ, ಭದ್ರ, ಲಕ್ಷಣ ಅಂತ ನಾವು ಜಾಂಬವತಿ, ಮಿತ್ರವಿಂದ ಅಂತ ಏನು ಹೇಳ್ತೇವೋ, ಅದರಲ್ಲಿ ನೀಲ ಅಂತನ್ನುವವಳೇ 2 ಬಾರಿ ಭಗವಂತನನ್ನು ಪಡೆದಿದ್ದಾಳೆ. ಒಮ್ಮೆ ಕುಂಭಕನ ಮಗಳಾಗಿ ಬಂದವಳು, ಯಶೋದೆಯ ಸೋದರನ ಮಗಳು. ಕೃಷ್ಣ ಇನ್ನು ಬಾಲ್ಯದಲ್ಲಿರುವಾಗಲೇ, ಉಪನಯನ ಆಗುವ ಮುಂಚೆಯೇ ಅವಳನ್ನು ಪಡೆಯಬೇಕಿದ್ದಂತಹ ಪಣವನ್ನು ಗೆದ್ದು 7 ಗೂಳಿಗಳನ್ನು, ರಕ್ಕಸರಂತೆ ಇದ್ದಂತಹ ಗೂಳಿಗಳನ್ನು ಮಣಿಸಿ ನೀಲೆಯನ್ನು ವಿವಾಹವಾಗ್ತಾನೆ. ಅದೇ ರಾಧಾ ಅಂತ ನಾವು ಉತ್ತರ ಭಾರತದಲ್ಲಿ ಕೇಳುವಂತಹದ್ದು. ಅವಳಿಗೆ ಮದುವೆ ಆಗಿದೆ. ಈ ನಮ್ಮ ಮನೆಯ ಕಥೆಯನ್ನು ದೇವತೆಗಳ ಕಥೆಯನ್ನಾಗಿಸುವ ಯಾವ ಧಾರಾವಾಹಿಯಲ್ಲೂ ಇರುವಂತೆ ಯಾವ ದೇವತೆಗಳ ಕಥೆಯೂ ಇಲ್ಲ. ಅದರಲ್ಲಿ ಇಂದ್ರನನ್ನು ವಿಲನ್ನಾಗಿಸಿ, ಶನಿಯನ್ನು ಕರ್ಮಫಲದಾತ ಅಂತ ಏನೇನೋ ಕಥೆಗಳು. ಖಂಡಿತ ಅವರವರಿಗೆ ಅವರವರ ಸ್ಥಾನದ ಮಹತ್ವ ಇದೆ. ಆದರೆ ಅಲ್ಲಿ ತಿಳಿಸುವ ಯಾವ ಸಂಗತಿಯನ್ನು ನೀವು ಶಾಸ್ತ್ರೀಯ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಮತ್ತು ಆದಷ್ಟು ಬೇಕಿದ್ರೆ ನೀವು ಯಾವುದಾದ್ರೂ ನಮ್ಮ ಮನೆಯ ಕಥೆಯ ಥರದ್ದೇ ಇದ್ದಾದ ಧಾರಾವಾಹಿ ನೋಡಿ, ದೇವತೆಗಳ ಹೆಸರಿನಲ್ಲಿ ಬರುವ ಧಾರಾವಾಹಿಗಳನ್ನಂತೂ ನೋಡಲೇಬೇಕು ಅಂತ ಕೆಲವರಿಗೊಂದು ಹಠ ಇರುತ್ತೆ, ಅಥವಾ ಸಮಯ ಪಾಸ್ ಆಗುವುದಿಲ್ಲ. ಆದರೆ ಇದನ್ನು ನೋಡಿ ಅಂತೂ ಇನ್ನಷ್ಟು 3-4 ಕಾರಣ. ನಾನು ಯಾಕೆ ಈ ಮಾತನ್ನು ಇಲ್ಲೇ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೇ ಮುಂದೆ ಭಗವಂತನ ನಿಂದೆ ಅಂತೆ ಪ್ರತ್ಯೇಕ ನೀವು ಭಗವಂತನ ನಿಂದೆ ಮಾಡಬೇಕಾಗಿಲ್ಲ. ಭಗವಂತನ ದಾಸರಾಗಿರುವ ದೇವತೆಗಳ ಕಥೆಯನ್ನು ಕೂಡ ಯದ್ವಾ ತದ್ವಾ ಬೇಕಾದಂತೆ ಬಳಸಿ ಅದರ ಚಿತ್ರಿಸಿ ನಾವೇನಾದರೂ ಹೇಳಿದೆವು ಅಂದರೆ, ಆ ದೇವತೆಗಳು ಯಾವ ಕಾರಣ, ನಾವೆಷ್ಟೋ ಬಾರಿ ನಮಗೆ ಯಾವುದ್ಯಾವುದೋ ಫಲವನ್ನು, ಕರ್ಮವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ಭಗವಂತನ ಸೇವೆಯನ್ನು ನಡೆಸುವ ದೇವತೆಗಳ ಕಥೆಯನ್ನು ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿ ಆ ಮೂಲಕ ಅದನ್ನು ವಾದ ಮಾಡ್ತೇವೆ ನಾವು 100 ಜನರ ಹತ್ರ. ಅದು ಶನಿ ಹೀಗೆ,
ಇಂದ್ರ ಹಾಗೆ, ಸೂರ್ಯ ಹೀಗೆ, ಹನುಮಂತ ಹೀಗೆ, ಅವನಿಗೆ ಒಂದು ಮದುವೆ ಮಾಡಿ ಮಕ್ಕಳು ಮಾಡಿ ಎಲ್ಲ ಮಾಡಿರ್ತಾರೆ, ಅವನು ಮಹಾಬ್ರಹ್ಮಚಾರಿ ಅಂತ ಹೇಳಿ ಬ್ರಾಹ್ಮಣ ಅಷ್ಟು ಸ್ಪಷ್ಟವಾಗಿ ಬೊಬ್ಬೆ ಹೊಡ್ಕೊಂಡ್ರು. ನಮಗೆ ಇದು ಬೇರೆ ಕಾವ್ಯವನ್ನು ಹೇಗೆ ಬೇಕಾದರೂ ಹೇಳ್ಬೋದು. ಅವರೇ ಹೋಗಿ ಆಮೇಲೆ ಹನುಮಂತನಿಗೆ ಹೋಗಿ ನಮಸ್ಕಾರ ಮಾಡಿ ದೀಪ ಹಚ್ಚಿ ಬಂದಿರ್ತಾರೆ. ಆಮೇಲೆ ಇಲ್ಲಿ ಅವರೇ ಆ ಪಾತ್ರವನ್ನು ನಿರ್ವಹಿಸಿ ಯಾವುದೋ ಆ ಧಾರಾವಾಹಿಯಲ್ಲಿ ಚಿತ್ರಿಸಿದ ಕಥೆಯಂತೆ ಓಡಾಡ್ತಾ ಇರ್ತಾರೆ. ಅದು ಕಲೆಯ ದೃಷ್ಟಿಯಲ್ಲಿ ನೀವು ಇದನ್ನೆಲ್ಲ ಪ್ರಶ್ನಿಸಬಾರ್ದು. ಕಲೆ ಆದರೆ ನಿಮ್ಮ ಮನೆಯ ಕಲೆಯನ್ನು ಹೇಳಿ. ಈ ದೇವತೆಗಳ ಹೆಸರಲ್ಲಿ ಯಾಕೆ ಕೊಲೆ ಮಾಡ್ತೀರಿ ಕಲೆಯ ಹೆಸರಿನಲ್ಲಿ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾದದ್ದು. ನೀವು ಧಾರಾವಾಹಿಯವರನ್ನು ಕೇಳಿದರೆ ಜನ ಏನು ಕೇಳ್ತಾರೋ ಅದನ್ನು ನಾವು ಕೊಡ್ತೇವೆ ಅಂತಾರೆ. ನೀವೇನು ಹೇಳ್ತೀರಿ ಅಂತಂದರೆ ನಾವು ಅಲ್ಲಿ ಏನು ತೋರಿಸ್ತಾರೋ ಅದನ್ನು ನೋಡ್ತೇವೆ ಅಂತ ಹೇಳ್ತೀವಿ. ಹಾಗಾದರೆ ಪರಿಹಾರ ಎಲ್ಲಿ? ನಾವೇ ಸರಿ ಮಾಡಬೇಕು ಹೊರತು ಅವರನ್ನು ತಿದ್ದಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಅದರಿಂದಾಗಿ ನಾವು ನೋಡುವುದನ್ನೇ ಆ ವಿಷಯದಲ್ಲಿ ಕಮ್ಮಿ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅಂಥವರನ್ನು ಪ್ರಚೋದಿಸದೇ ಇರುವುದರಿಂದ ಧರ್ಮವೂ ಚೆನ್ನಾಗಿ ಇನ್ನಷ್ಟು 4 ಕಾಲ ಹೆಚ್ಚು ಉಸಿರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಧರ್ಮ ರಕ್ಷಣೆ ಅಂದರೆ ಇದು ಒಂದು ಧರ್ಮ ರಕ್ಷಣೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಧರ್ಮ ಧ್ವಜ ಹಿಡ್ಕೊಂಡು ಹೋರಾಟ ಅಂತ ಬೊಬ್ಬೆ ಹೊಡಿಬೇಕಾಗಿಲ್ಲ. ಇದು ಒಂದು ಧರ್ಮ ರಕ್ಷಣೆ. ಹೀಗೆ ಅನೇಕ ದೇವತೆಗಳ ಚಿಂತನೆಯನ್ನು ಕೂಡ ಅಲ್ಲಿ ನಡೆಸಿ ಮಂತ್ರದ ವಿಶೇಷವನ್ನು ಹೇಳುತ್ತೆ. ರಾಧೆ ವಿಷಯದಲ್ಲೂ ಆಚಾರ್ಯರು ಹೇಳುವಾಗ ಕುಂಭಕನ ಮಗಳಾಗಿ ಬಂದವಳು ಒಮ್ಮೆ ಕೃಷ್ಣನ ಕೈ ಹಿಡಿದವಳು, ಅದರಿಂದಾಗಿ ಅವಳು ಮದುವೆ ಆಗಿಲ್ಲ ಅನ್ನುವ ಕಥೆ, ಅವಳು ವಿರಹದಿಂದ ವೇದನೆ ಒದ್ದಾಡಿದ್ದು, ಇದು ಯಾವುದು ಕೂಡ ಅಸಂಬದ್ಧ. ಆದರೆ ಒಂದು ಸಂಗತಿ, ಅವಳು ಬಹಳ ಬೇಗನೆ ಗತಪ್ರಾಣಳಾಗ್ತಾಳೆ, ದೇಹವನ್ನು ತ್ಯಾಗ ಮಾಡ್ತಾಳೆ. ಆದರೆ ಅವಳೇ ಮತ್ತೊಮ್ಮೆ ನಗ್ನಜಿತ್ ಅನ್ನುವಂತಹ ಸದ್ವಿರೂಪಾಂ 2 ರೂಪದಲ್ಲಿ ಬಂದವಳು ಅಂತ ಹೇಳುವುದು ನೀಲೆಯನ್ನು ಕುರಿತು. ಅವಳೇ ನಗ್ನಜಿತ್ನ ಮಗಳಾಗಿ ಬಂದು ಮತ್ತೊಮ್ಮೆ ಕೃಷ್ಣನನ್ನು ವರಿಸ್ತಾಳೆ. ಅವಳು ಅಂದರೆ ರಾಧೆಯೇ ಇನ್ನೊಂದು ಬಾರಿ ನೀಲೆಯಾಗಿ ಬಂದಾಗ ಕೃಷ್ಣನ ಜೊತೆಗೆ ಬಹಳ ದೀರ್ಘಕಾಲ ಬಾಳಿದ್ಲು ಅನ್ನುವ ಕಥೆ ಇದೆ. ಹಾಗಾಗಿ ಒಂದು ಭಗ್ನ ಪ್ರೇಮಿಯ ಚಿತ್ರಣದ ಕಥೆಯಂತೂ ಕೇವಲ ಅದು ನಮ್ಮ ರಸವತ್ತಾದಂತಹ ದೃಶ್ಯವನ್ನು ತೋರಿಸಿ ಮನ ಕಲಕುವುದಕ್ಕೋಸ್ಕರ ಹುಟ್ಟಿಸಿದ ಚಿತ್ರಣ ಹೊರತು ಅದು ನಿಜ ಅಲ್ಲ. ಹೀಗೆ ರಾಧೆಯ ಕಥೆಯಲ್ಲಿ ಬರುತ್ತೆ. ಅನೇಕ ದೇವತೆಗಳ ಸ್ತೋತ್ರ ಇದೆ. ಆಮೇಲೆ 18 ಪುರಾಣಗಳ, ಇದು ಒಂದು ಈ ನಾರದ ಪುರಾಣದ ಇನ್ನೊಂದು ದೊಡ್ಡ ಕೊಡುಗೆ. ಇದನ್ನು ಮೋಸ್ಟ್ಲಿ ನಾವು 7 ದಿವಸ ಬರೀ ಅದನ್ನೇ ನೋಡಿದರೆ ಒಂದು ವಿಶಿಷ್ಟವಾದ ಚಿತ್ರಣ ಆಗ್ತಿತ್ತು. 18 ಪುರಾಣಗಳಲ್ಲಿ ಕ್ರೊನಾಲಜಿಕಲ್ ಆಗಿ ಯಾವ್ಯಾವ ಕಥೆ ಬಂದಿದೆ ಅನ್ನುವುದನ್ನು ಈ ಪುರಾಣದಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಬಿಡಿಸಿ ಹೇಳ್ತಾನೆ. ಪ್ರತಿ ಪುರಾಣದ ಸಮಗ್ರ ಸಾರವನ್ನು, ಅದರಲ್ಲಿ ನಮಗೆ ಭಾಗವತ ಮೊದಲಾದವುಗಳನ್ನೆಲ್ಲ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉಳಿದ ಪುರಾಣದ ಚಿತ್ರಣ ನಮಗಿರೋದಿಲ್ಲ. ಆದರೆ ಭಾಗವತದ ಚಿತ್ರಣವನ್ನು ನೆನಪಿದ್ದವರಿಗೆ ಈ ಪರಿವಿಡಿಯನ್ನು ಓದಿದರೆ ನಾವೊಂದು ಹೇಳುವುದುಂಟು ನೋಡಿ, ಇವತ್ತೇ ನಮ್ಮಲ್ಲಿ ಇಂಡೆಕ್ಸ್ ಎಲ್ಲ ಕಲ್ಪನೆ ಇರುವುದು, ಪ್ರಾಚೀನರೆಲ್ಲ ಸುಮ್ಮನೆ ಓದಕ್ಕೆ ಬರ್ಕೊಂಡು ಹೋಗಿರ್ತಾರೆ ಅಂತ. ನೀವು ರಾಮಾಯಣ ಓದಿದರೆ ಅದರ ಮೊದಲನೇ ಅಧ್ಯಾಯವೇ ಇಂಡೆಕ್ಸು. ಇಡೀ ರಾಮಾಯಣದಲ್ಲಿ ಏನು ಬರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕಾಗುವ ಹಾಗೆ ಶ್ಲೋಕದಲ್ಲಿದೆ. ನಿಮ್ಗೆ ಆ ಮೊದಲನೇ ಅಧ್ಯಾಯ ಬಂದರೆ ಇಡೀ ರಾಮಾಯಣದಲ್ಲಿ ಯಾವ ಕಥೆ ಆದಮೇಲೆ ಯಾವ ಕಥೆ ಬರುತ್ತೆ ಅಂತ ಚಕ ಅಂತ ಹೇಳಲಿಕ್ಕಾಗತ್ತೆ. ಅಂದರೆ ನಮ್ಗೆ ಯಾವುದು ಮರೆತು ಹೋಗದಂತೆ, ಅದು ಪುಸ್ತಕದ ಬದನೆಕಾಯಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಇರುವಂತೆ ರಚನೆಗೊಂಡದ್ದು. ಆದರೆ ನಮ್ಗೆ ಅದೇ ಕಷ್ಟ ಆಗಿಬಿಡ್ತು. ಯಾಕಂದ್ರೆ ನಾವು ಭಾಷೆಯನ್ನು ಮರೆತ್ವಿ. ನಮ್ಮ ಭಾಷೆ ಇಲ್ಲದವರಾಗಿ ಯಾವುದೋ ಭಾಷೆಯೇ ನಮ್ಮದೇ ಭಾಷೆ ಅಂತ ತಲೆ ಮೇಲೆ ಹೊತ್ತುಕೊಂಡು ಓಡಾಡಲಿಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಓದಿದರೆ ಮಾತ್ರ ನಾವು ಹೆಚ್ಚುಗಾರಿಕೆಯನ್ನು ಪಡೆಯುತ್ತೇವೆ. ಆ ಭಾಷೆಯಲ್ಲಿ ಮಾತಾಡಿದರೆ ಮಾತ್ರ ನಮ್ಮನ್ನು ಕಿರೀಟ ಇಟ್ಟು ಮಾತಾಡಿಸ್ತಾರೆ, ದೊಡ್ಡ ಸ್ಥಾನದಲ್ಲಿಟ್ಟು ಅಂತ ನಾವು ಭಾವಿಸ್ತೇವೆ. ಆದರೆ ಕಳ್ಕೊಂಡದ್ದೇನು? ನಮ್ಮನ್ನೇ ಕಳ್ಕೊಂಡದ್ದು ನಾವು, ಇನ್ನೇನನ್ನೋ ಕಳ್ಕೊಂಡದ್ದಲ್ಲ. ಆ ದೃಷ್ಟಿಯಲ್ಲಿ ಈ ಇಡೀ 18 ಪುರಾಣಗಳ ವಿಶಿಷ್ಟವಾದ ಒಂದು ಸಾರಭೂತವಾದ 18 ಪುರಾಣದಲ್ಲಿ ಏನಿದೆ ಅಂತ ಯಾರಿಗಾದರೂ ಒಂದು ಕುತೂಹಲ ಬಂದರೆ ಈ ಪುರಾಣದಲ್ಲಿರುವ 18 ಅಧ್ಯಾಯಗಳನ್ನು ಚೆನ್ನಾಗಿ ಒಂದು ಸರ್ತಿ ಮನನ ಮಾಡಿದರೆ ಒಂದು ಸರ್ತಿ ಇಡೀ ಪುರಾಣದ ಸಾರಾಂಶವನ್ನು ನಾವು ಗ್ರಹಿಸ್ಲಿಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಇನ್ನೊಂದು ಒಳ್ಳೆಯ ಅಂಶ ಇದೆ. ಎಷ್ಟೋ ಈ ಸ್ಥಳ ಮಹಾತ್ಮ್ಯದ ಕಥೆಗಳು ಇದು ಈ ಪುರಾಣದಲ್ಲಿದೆ, ಈ ಪುರಾಣದಲ್ಲಿದೆ ಅಂತ ದೊಡ್ಡ ಆಯಾ ಸ್ಥಳದವರು ನಮ್ಮ ಸ್ಥಳ ಪುರಾಣ ಅಂತ ಹೇಳ್ಕೊಂಡು ತಿರುಗುವಂಥದ್ದಿದೆ. ಇದೆಲ್ಲವೂ ಕೂಡ ಸ್ಕಂದ ಪುರಾಣದಲ್ಲಿದೆ, ಇದು ಯಾವುದೋ ಬ್ರಹ್ಮಾಂಡ ಪುರಾಣದಲ್ಲಿದೆ, ಇದು ಯಾವುದೋ ನಾರದ ಪುರಾಣದಲ್ಲಿದೆ ಅಂತ ಹೇಳ್ತಾರಲ್ವ. ಅವರ ಎಲ್ಲ ಕಥೆಗಳಿಗೆ ನಿಮ್ಮ ಈ ಅಧ್ಯಯನ ಅನ್ನೋದು ಎಷ್ಟು ಅದು ಹೊರತಾದ ಸಂಗತಿ ಎಲ್ಲಿಂದ ಬಂತು, ಒಳಗಿರುವ ಸಂಗತಿ ನಿಜವಾದದ್ದೇನಿದೆ, ಎರಡನ್ನೂ ಕೂಡ ನೀವು ಊಹಿಸಲಿಕ್ಕೆ ತುಂಬ ಸುಲಭವಾಗುತ್ತೆ. ಹಾಗಾಗಿ ಇದು ಈ ಪುರಾಣ ಅಂತರ್ಗತ ಅಂತ ನಮಗೆ ಸಲ್ಲದ ಸಂಗತಿಗಳನ್ನು ತಲೆಯಲ್ಲಿ ತೂರುವುದಕ್ಕೆ ಒಂದು ರೀತಿಯ ಸರಿಯಾದ ತಿತವು ಅಂದರೆ ಸೋಸುವ ಜರಡಿಯಂತೆ ಈ 18 ಅಧ್ಯಾಯಗಳಿವೆ. ಇದರ ನಂತರ ರುಗ್ಮಾಂಗದನ ಕಥೆ ಬರುವಂಥದ್ದು. ರುಗ್ಮಾಂಗದನ ಕಥೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಪಿತೃಧರ್ಮ, ಭ್ರಾತೃಧರ್ಮ, ರಾಜಧರ್ಮ, ಸ್ತ್ರೀಧರ್ಮ, ಪಾತಿವ್ರತ್ಯ ಧರ್ಮ, ದಾಂಪತ್ಯದ
ನಡೆಸುವ ಬಗೆ, ಮಕ್ಕಳ ಆರೈಕೆ, ದೊಡ್ಡವರ ಜೊತೆಗಿನ ವರ್ತನೆ, ಏಕಾದಶಿಯ ಮಾಹಾತ್ಮ್ಯ, ದೈವಭಕ್ತಿಯ ಸ್ವರೂಪ, ಆಪತ್ತಿನಲ್ಲಿರಬೇಕಾದಾಗ ನಡೆಸಬೇಕಾದ ಧರ್ಮ, ಅನೇಕ ಮೋಕ್ಷದ ಉಪಾಯಗಳು ಇದೆಲ್ಲವೂ ಬರುತ್ತೆ. ರುಗ್ಮಾಂಗದ ಅಂತ ರಾಜ, ಅವನು ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ನಾನು ಸುಮಾರು 82 ಅಧ್ಯಾಯದ ಕಥೆಯನ್ನು 82 ವಾಕ್ಯದಲ್ಲಾದರೂ ಮುಗಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದೇನೆ. ಇಡೀ ಜಗತ್ತಿನ ಎಲ್ಲ ಕಡೆಗೂ ಇವನದೊಂದು ಪ್ರಭಾವ ಇದ್ದದರಿಂದ ಆಳ್ವಿಕೆ ಇವನ ಒಳಗಿತ್ತು. ಯಮಧರ್ಮನ ಲೋಕದಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಏನಾಯಿತು ಅಂದರೆ ಅವನ ಊರಿಗೆ ಬರೋರೇ ಇಲ್ಲ ಅಂತಾದರು. ಸಂಯಮನಿ ಪುರಿ ಲಾಕ್ಡೌನ್ ಆದ ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗೋರಿಲ್ಲ, ಅಲ್ಲಿಂದ ಇಲ್ಲಿಗೆ ಬರೋರಿಲ್ಲ. ಅಂದರೆ ಶಿಕ್ಷೆ ಮುಗಿಸಿ ಬರೋರು ಅಂತ ಕಳಿಸ್ಲಿಕ್ಕೆ ಶಿಕ್ಷೆಗೆ ಬರೋರೇ ಯಾರಿಲ್ಲ. ನನಗೆ ಎರಡೂ ಕಡೆ ಬೇರೆಯೇ ಒಂದು ಪರಿಸ್ಥಿತಿ ಒದಗಿ ಬಂದಿತ್ತು. ಯಮನಿಗೆ ತನ್ನ ಸ್ವಧರ್ಮವನ್ನು ನಡೆಸಲಿಕ್ಕೆ ಇದೆಲ್ಲ ಒಂದು ರೀತಿ ಏನು ಅಂದರೆ, ಒಂದು ಕಾಲದಲ್ಲಿ ಒಂದು ಧರ್ಮವನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಹೇಳೋದು. ಅಂದರೆ ಏನು, ಹಾಗಾದರೆ ಅವನು ಕೆಲಸನೇ ಇಲ್ಲ ಅಂತಂದರೆ ಸಂಬಳ ಏನು ಕೊಡ್ತಿದ್ದು? ನಮ್ಮದು ಪ್ರಶ್ನೆ ಎಲ್ಲೋ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವಿರೋದು ಬರೀ ಸಂಬಳ, ಮದುವೆ, ಮಕ್ಕಳು, ಶಾಲೆ, ಕೆಲಸ, ಅಲ್ಲಿ ಸಿಗುವ ಫೆಸಿಲಿಟೀಸ್ ಬಗ್ಗೆನೇ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ತಲೆ ಅಲ್ಲೇ ಹೋಗಿ ನಿಲ್ಲುತ್ತೆ. ಆದರೆ ಯಮಧರ್ಮನ ಯೋಚನೆ ಕೃತಯುಗದಂತೆ ಇವನ ವ್ಯವಹಾರ ಇದೆ, ಮುಂದಿನ ಯುಗ ಧರ್ಮವೂ ಕೂಡ ನೆರವೇರಬೇಕು. ಅದಕ್ಕೋಸ್ಕರ ಬ್ರಹ್ಮದೇವನ ಬಳಿಗೆ ಹೋಗಿ ಅಲ್ಲೇ ತುಂಬ ಆಲಾಪನೆ ಇದೆ. ಅಂದರೆ ನಾರಾಯಣನ ಸ್ತೋತ್ರ ಮಾಡುವವರು, ಭಗವಂತನ ಯಜ್ಞವನ್ನು ನಡೆಸುವವರು, ಬದುಕಿನಲ್ಲಿ ಹೇಗೆ ಇರುವವರು ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಅವನು ಯಮಧರ್ಮನ ಹತ್ರ ಆಲಾಪನೆ ಮಾಡುತ್ತಾನೆ, ತನಗೆ ಹೀಗೆ ಸಮಸ್ಯೆ ಆಗಿದೆ, ಏನು ಮಾಡೋದು ಅಂತ. ಅದಕ್ಕೋಸ್ಕರ ಏನು ಯೋಚನೆ ಮಾಡಬೇಡ ಅಂತ ತಾನೇ ಒಂದು ಆದೇಶ ಮಾಡಿ ಒಬ್ಬಳನ್ನು ಸೃಷ್ಟಿಸಿ ಕಳುಹಿಸಿಕೊಡ್ತಾನೆ.